ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ನಾವು ಡೈಲಿ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಇವತ್ತು ಮೈನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಇಲ್ಲಿ ನೀವು ಗಮನಿಸಬಹುದು, ಇಂದು ಕೂಡ ಪ್ರಮುಖ ದಿನ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಬಿಕಾಸ್ ಯಾಕಂದ್ರೆ ಗುರುವಾರ ನಿಮಗೆ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಅದು ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ಮೇಲೆ ಲಕ್ಷಾಂತರ ಆಕಾಂಕ್ಷಿಗಳೇನಿದ್ದಾರೆ ಅವರ ಕಣ್ಣು ನೆಟ್ಟಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮೀನ್ಸ್ ಅವರು ಕಾಯ್ತಾ ಇದ್ದಾರೆ ನೋಡೋದಕ್ಕೆ. ಬಿಕಾಸ್ ಏನಂದ್ರೆ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಪರಿಶಿಷ್ಟ ಜಾತಿ ನಿಂದ ಒಳ ಮೀಸಲಾತಿ ವಿಚಾರ ನಿರ್ಣಯ ಹಂತಕ್ಕೆ ಬಂದಿದೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ ನಿರ್ಣಯ ಹಂತಕ್ಕೆ ಬಂದಿದೆ. ಡಿಸಿಷನ್ ನ ಸರ್ಕಾರ ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿಗಳು ಕೂಡ ಬಂದಿದೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಹಾಗಾಗಿ ಈ ಸಭೆಯಲ್ಲಿ ಕೂಡ ಸರ್ಕಾರ ತೆಗೆದುಕೊಳ್ಳುವ ನಿಲುವು, ಇಲ್ಲಿ ಏನು ನಿಲುವು ತೆಗೆದುಕೊಳ್ಳುತ್ತೆ ಇವತ್ತು ಇಂದು, ಅದು ಬಂದ್ಬಿಟ್ಟು ನಿಮ್ಮ ನೇಮಕಾತಿ ಪ್ರಕ್ರಿಯೆ ಮೇಲೆ ದಿಕ್ಸೂಚಿ ಕೂಡ ಆಗಿರುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಏನಾದ್ರು ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು 15% ಮೀಸಲಾತಿ ಜನಸಂಖ್ಯೆ ಅನುಗುಣವಾಗಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಬೇಡಿಕೆ ಕೂಡ ಇತ್ತು. ಸುಪ್ರೀಂ ಕೋರ್ಟ್ ಕೂಡ ನಿಶಾನೆ ತೋರಿಸಿತ್ತು. ರಾಜ್ಯದಲ್ಲಿ ಜಾರಿಗೆ ತರುವ ವಿಷಯದಲ್ಲಿ ಸಾಕಷ್ಟು ಗೊಂದಲ ಕೂಡ ಇತ್ತು. ಸಾಕಷ್ಟು ಸಮುದಾಯ ಮಧ್ಯೆ ಜಟಾಪಟಿ ಕೂಡ ಆಗಿತ್ತು. ಪ್ಲಸ್ ಇದರಿಂದ ನಿಮಗೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು. ಸಮುದಾಯಕ್ಕೆ ಆತಂಕ ಆಗುತ್ತೆ ಅಂತ ಹೇಳಿದ್ರು. ಪ್ಲಸ್ ಇದಕ್ಕೆಲ್ಲ ಕಾರಣ ಮೇನ್ ಥಿಂಗ್ ನೇಮಕಾತಿ ಮಾಡಕ್ ಆಗ್ತಾ ಇರಲಿಲ್ಲ. ಎಲ್ಲ ಸಾಲ್ವ್ ಮಾಡ್ಕೊಂಡು ನೇಮಕಾತಿ ಕೂಡ ಮಾಡಿ ಅಂತ ಹೇಳಿ ಆಯಾ ಸಮುದಾಯ ನಾಯಕರು ಕೂಡ ಹೇಳ್ತಾ ಇದ್ರು. ಇದರ ನಡುವೆ ಯಾವ ಸಮುದಾಯಕ್ಕೆ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆತಂಕ ಕೂಡ ಇತ್ತು, ತಿಕ್ಕಟ್ಟೆ ಕೂಡ ಇತ್ತು. ಇನ್ ಕೇಸ್ ಏನಾದ್ರು ಸರ್ಕಾರದವರು ಡಿಸಿಷನ್ ತೆಗೆದುಕೊಂಡ್ರೆ ಆ ವೋಟ್ ಬ್ಯಾಂಕ್ ಏನೋ ಹೋಗುತ್ತೋ ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಗೊಂದಲಮಯ ವಾತಾವರಣ ಕೂಡ ಆಗಿತ್ತು. ಹೀಗಾಗಿ ಜಟಾಪಟಿ ಕೂಡ ಆಗಿತ್ತು. ಇದರ ನಡುವೆ ಒಳ ಮೀಸಲಾತಿ ವಿಚಾರಣ ಇನ್ನು ಕೂಡ ತೀರ್ಮಾನ ಆಗಿಲ್ಲ. ಒಳ ಮೀಸಲಾತಿ ಏನ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಹಲವು ಇಲಾಖೆಗಳ ನೇಮಕಾತಿ ಬಂದ್ಬಿಟ್ಟು ಅರ್ಧಕ್ಕೆ ಸ್ಥಗಿತವಾಗಿತ್ತು. ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗಿತ್ತು. ಸದ್ಯಕ್ಕೆ ಇದು ಇತ್ಯರ್ಥವಾದರೆ ಮಾತ್ರ ನಿಮಗೆ ಚುರುಕುಗೊಳ್ಳುತ್ತೆ, ನಿಮಗೆ ನೇಮಕಾತಿ ಶುರು ಆಗುತ್ತೆ ಅಂತ ಕೂಡ ಮಾಹಿತಿ ಬರ್ತಿದೆ. ಇಂದು ವೆರಿ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ನಿಮಗೆ ಏನು ಅಪ್ಡೇಟ್ ಕೂಡ ಬರುತ್ತೆ ನಾವು ತಿಳಿಸ್ಕೊಡ್ತೀವಿ. ಏನೆಲ್ಲ ಬೆಳವಣಿಗೆ ಕೂಡ ಆಯಿತು ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.